ನೋಡಿ ಸ್ನೇಹಿತರೆ, ನಾನು ಈ ಒಂದು ವಿಡಿಯೋದಲ್ಲಿ ನಮ್ಮ ಒಂದು ವಿಡಿಯೋ ವೈರಲ್ ಆಗಬೇಕು ಅಂತಂದರೆ ನಾವು ಮೇನ್ ಆಗಿ ಥಂಬ್ನೇಲ್ ಕೀಬೋರ್ಡ್ಸ್ ಎರಡು ಮಾತ್ರ ಅದ್ಭುತವಾಗಿ ಕ್ರಿಯೇಟ್ ಮಾಡಿರಬೇಕಾಗುತ್ತೆ. ಆದ ಕಾರಣ ಈ ಒಂದು ವಿಡಿಯೋದಲ್ಲಿ ಥಂಬ್ನೇಲ್ನ ನಾವು ಹೇಗೆ ಈಸಿಯಾಗಿ ಫೋನ್ನಲ್ಲಿ ಪ್ರೊಫೆಷ್ನಲ್ ಆಗಿ ಮತ್ತು ಫ್ರಂಟ್ ಸ್ಟೈಲ್ ಆಗಿರ್ಬೋದು ಎಲ್ಲ ರೀತಿ ಒಂದು ಓವರಾಲ್ ಥಂಬ್ನೇಲ್ನ ಹೇಗೆ ಈಸಿಯಾಗಿ ಮತ್ತು 5 ನಿಮಿಷದಲ್ಲಿ ಕ್ರಿಯೇಟ್ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸಿ ಕೊಡ್ತೇನೆ ಸ್ನೇಹಿತರೆ. ಯಾರು ಕೂಡ ನಮ್ಮ ಒಂದು ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಕೊಡಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಮತ್ತು ನಿಮಗೆ ಮುಂದೆ ಯಾವ ರೀತಿಯ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ನಾವು ಕಂಪ್ಲೀಟಾಗಿ ಈಗ ಓವರಾಲ್ ಆಗಿ ಥಂಬ್ನೇಲ್ನ ಕ್ರಿಯೇಟ್ ಮಾಡಬೇಕು ಈಸಿಯಾಗಿ, ಮತ್ತು ಅದು ಕೂಡ ಪ್ರೊಫೆಷ್ನಲ್ ಆಗಿ ಕ್ರಿಯೇಟ್ ಮಾಡಬೇಕು ಅಂತಂದರೆ ನಮ್ಮ ಹತ್ರ ಈಗ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ. ಅದು ಅಪ್ಲಿಕೇಶನ್ ಯಾವುದು ಅಂದರೆ ಕ್ಯಾನ್ವಾ ಅಪ್ಲಿಕೇಶನ್ನ ಎಲ್ಲರೂ ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದು ಪ್ಲೇಸ್ಟೋರ್ನಲ್ಲಿ ಅವೈಲೇಬಲ್ ಇದೆ. ಆ ಒಂದು ಹೋಗಿಬಿಟ್ಟು ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ. ನೋಡಿ ಸ್ನೇಹಿತರೆ, ಓಪನ್ ಮಾಡಿದ ನಂತರ ಯಾವ ರೀತಿ ಈ ರೀತಿಯಾಗಿ ಬರುತ್ತೆ. ಈ ರೀತಿಯಾಗಿ ಇಲ್ಲಿ ರಾಂಗ್ ಕೊಡಿ ಮೇಲೆ ಕೊಟ್ಟ ನಂತರ ಈ ರೀತಿಯಾಗಿ ಬಂದಿರುತ್ತೆ. ನೀವು ಲಾಗಿನ್ ಆಗಿದ್ರೆ ಲಾಗಿನ್ ಆಗಿ ನೋಡಿ ಸ್ನೇಹಿತರೆ. ಈ ರೀತಿ ಬಂದ ನಂತರ ಇಲ್ಲಿ ಮೇಲ್ಗಡೆ ಯೂಟ್ಯೂಬ್ ಥಂಬ್ನೇಲ್ ಅಂತ ಇದೆ, ಇಲ್ಲ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಯೂಟ್ಯೂಬ್ ಥಂಬ್ನೇಲ್ ಮೇಲೆ ಕ್ಲಿಕ್ ಮಾಡಿ. ಯೂಟ್ಯೂಬ್ ಥಂಬ್ನೇಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಲೋಡಿಂಗ್ ಆಗಿ ಬರ್ತಾ ಇದೆ. ನೋಡಿ ಸ್ನೇಹಿತರೆ, ಈ ಥರ ಬರುತ್ತೆ. ಇಲ್ಲಿ ಕೆಳಗಡೆ ಟೆಂಪ್ಲೈಟ್ಸ್ ಬಂತು. ನೋಡಿ ಸ್ನೇಹಿತರೆ, ಈ ಥರ ಆಟೋಮೆಟಿಕ್ಕಾಗಿ ತಾನೇ ಬಂದುಬಿಡುತ್ತೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲಿ ನಿಮಗೆ ಒಂದು ಯಾವ ಥರದ ಥಂಬ್ನೇಲ್ ಇಷ್ಟ, ನೀವು ಇಲ್ಲಿ ಯಾವ ಥರ ಥಂಬ್ನೇಲ್ ಇಷ್ಟ ಆಗುತ್ತಾ ಈ ಥರ ಥಂಬ್ನೇಲ್ನ ನಾವು ಕ್ರಿಯೇಟ್ ಮಾಡ್ಕೋಬೋದು. ಎಲ್ಲನೂ ಕೂಡ ಅವೈಲೇಬಲ್ ಇದೆ. ಅಂದರೆ ಏನಪ್ಪ, ಇಲ್ಲಿ ಪ್ರೋ ಅಂತ ಇದ್ದರೆ ಪೇ ಮಾಡಬೇಕಾಗುತ್ತೆ, ನಾವು ಅಮೌಂಟನ್ನ ಪೇ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ನೀವು. ನೋಡಿ, ನಾನು ಈಗ ಶಾಂಪಲಾಗಿ ತೋರಿಸ್ಬೇಕಂದ್ರೆ ಯಾವುದು ತೋರಿಸಲಿ ಅಂದರೆ ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲಿ ಮೇಲ್ಗಡೆ ನನಗಿಷ್ಟ ಆಗಿದ್ದು ಅಂದರೆ ಇದು ಇಷ್ಟ ಆಗಿದೆ. ನೋಡಿ ಸ್ನೇಹಿತರೆ, ಈಗ ಇಲ್ಲಿ ನೀವು ಏನು ಚೇಂಜ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ನಾನು ಈ ಫೋಟೋನ ಇದನ್ನು ತೆಗೆದು ನಾನು ಫೋಟೋ ಹಾಕ್ತೀನಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲರಿ ಗ್ಯಾಲ್ರಿ ಅಂತ ಕ್ಲಿಕ್ ಮಾಡ್ತೀನಿ. ನೋಡಿ, ಇಲ್ಲಿ ಗ್ಯಾಲ್ರಿ ಅಂತ ಇರುತ್ತೆ. ಗ್ಯಾಲ್ರಿ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಬರುತ್ತೆ. ನಮ್ಮ ಒಂದು ಗ್ಯಾಲ್ರಿಲೂ ಫೋಟೋಸ್ ಬರುತ್ತೆ. ನೀವು ಒಂದು ಫೋಟೋನ ಇಮೇಜ್ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡು ಇಟ್ಕೊಂಡ್ಮೇಲೆ ಆ್ಯಡ್ ಮಾಡ್ಕೊಬೇಕು. ನೋಡಿ ಸ್ನೇಹಿತರೆ, ನೋಡ್ತಾ ಇರ್ಬೋದು ನೀವು. ಆ ಒಂದು ಫೋಟೋನ ತೆಗೆದುಬಿಟ್ಟು ನನ್ನ ಒಂದು ಫೋಟೋನ ನಾನು ಆ್ಯಡ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಕ್ರಾಪ್ ಮಾಡ್ಕೊಂಡಂಗಿದ್ರೆ ಕ್ರಾಪ್ ಮಾಡ್ಕೊಳ್ಳಿ, ಮತ್ತು ಏನಾದರೂ ಅಡ್ಜಸ್ಟ್ಮೆಂಟ್ ಕ್ರಾಪ್ ಆಯಿತು ಏನು ಅದಾಯಿತು ಮಾಡ್ಕೋಬೋದು ಸ್ನೇಹಿತರೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ನಿಮಗೆ ಕ್ಲಿಯರ್ ಕಟ್ಟಾಗಿ ನೋಡಿ ಇಷ್ಟ. ಇದು ಏನು ಯಾವ ನಿಮಿಷ ಕೂಡ ಆಗಲ್ಲ ಸ್ನೇಹಿತರೆ. ಪೂರ್ತಿ ಈಸಿ ಅಂದರೆ ಈಸಿ. ನೋಡಿ, ನೀವು ಟೆಕ್ಸ್ಟನ್ನ ಈಗ ಚೇಂಜ್ ಮಾಡಬೇಕಂದ್ರೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಬರುತ್ತೆ. ಇಲ್ಲಿ ರಾಂಗ್ ಒತ್ತಿ ಪೂರ್ತಿಯಾಗಿ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ. ನಂತರ ನಿಮಗೆ ಇಲ್ಲಿ ಮೈಕ್ ಇದ್ದರೆ ಮೈಕ್ನಲ್ಲಿ ಹೋಗ್ಬೋದು. ಹೀಗೆ ನೋಡಿ ಸ್ನೇಹಿತರೆ, ಹೌ ಟು ಕ್ರಿಯೇಟ್ ಥಂಬ್ನೇಲ್ ಕ್ರಿಯೇಟ್ ಮಾಡುವುದು ಹೇಗೆ. ಥಂಬ್ನೇಲ್ ಕ್ರಿಯೇಟ್ ಮಾಡುವುದು ಹೇಗೆ ಹೋಗಲಿ. ನೋಡಿ ಸ್ನೇಹಿತರೆ, ಈ ಥರ ಈ ಮೈಕ್ನಲ್ಲಿ ವರ್ಕ್ ಆಗೋಲ್ತು. ಈಗ ನಿಮ್ಗೆ ಏನು ಬೇಕು, ಹೌ ಟು ಕ್ರಿಯೇಟ್ ಥಂಬ್ನೇಲ್. ನೋಡಿ ಸ್ನೇಹಿತರೆ, ಈ ಥರ ಕೊಟ್ಟುಬಿಟ್ಟು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಅಡ್ಜಸ್ಟ್ ಮಾಡ್ಕೋಬೋದು. ನಿಮಗೆ ಯಾವ ರೀತಿಯಾದ ಕಂಟೆಂಟ್ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ಇನ್ನೂ ಕೂಡ ಇದೆ ಫ್ರಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅಡ್ಜಸ್ಟ್ ನಿಮಗೆ ಯಾವ ರೀತಿ ಇಷ್ಟ ಫ್ರಂಟ್. ನೋಡಿ ಸ್ನೇಹಿತರೆ, ಫ್ರಂಟ್ ನೋಡ್ತಾ ಇರ್ಬೋದು ನೀವು. ಇದು ಬೆಸ್ಟ್ ಅಂದರೆ ಬೆಸ್ಟ್. ನನಗಂತರ ತುಂಬ ಇಷ್ಟವಾಯಿತು ಸ್ನೇಹಿತರೆ ಈ ಒಂದು ಅಪ್ಲಿಕೇಶನ್. ನಿಮಗೆ ನೋಡಿ ಸ್ನೇಹಿತರೆ, ನಿಮಗೂ ಕೂಡ ಇಷ್ಟವಾಯಿತಾ ಇಲ್ಲ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮತ್ತು ಇದಕ್ಕೆ ನಾವು ಇಷ್ಟೇ ಅಲ್ಲ, ಕಲರ್ ಕೂಡ ಚೇಂಜ್ ಮಾಡ್ಕೋಬಹುದು.
ನೋಡಿ ನಾವು ಇದನ್ನು ಇಷ್ಟೇ ಅಲ್ಲ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು ಸ್ನೇಹಿತರೆ. ಮತ್ತು ಏನಪ್ಪ ಎಫೆಕ್ಟ್ಸ್ ಇದೆ, ಕಲರ್ ಇಲ್ಲಿದೆ ನೋಡಿ ಸ್ನೇಹಿತರೆ. ನೀವು ಕಲರ್ ಕೂಡ ನೋಡ್ತಾ ಇರ್ಬೋದು, ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು. ಫ್ರಾಂಟ್ ಸೈಜ್ ನೋಡಿ ಸ್ನೇಹಿತರೆ, ಫ್ರಾಂಟ್ ಸೈಜ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಇಷ್ಟೇ ಇರಲಿ. ನೆಕ್ಸ್ಟ್ ಟೆಕ್ಸ್ಟ್ ಸ್ಟೈಲ್ಸ್ ಆಗಿರ್ಬೋದು ಟೆಕ್ಸ್ಟ್ ಸ್ಟೈಲ್ಸ್ ಆಗಿರ್ಬೋದು, ನೀವು ಎಲ್ಲನೂ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಈ ಒಂದು ಅಪ್ಲಿಕೇಶನ್ ಅಂತರ ನನಗಂತರ ತುಂಬ ಇಷ್ಟವಾಯಿತು. ಅದಕ್ಕೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ ವಿಡಿಯೋ ಮಾಡೋಣ ಅನಿಸ್ತು, ಅದಕ್ಕೆ ವಿಡಿಯೋನ ಮಾಡಿದ್ದೀನಿ. ನೋಡಿ ಸ್ನೇಹಿತರೆ, ಮತ್ತೆ ಕೂಡ ಇದನ್ನು ಎಡಿಟ್ ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ಎಡಿಟ್ ಆಪ್ಷನ್ ಇದೆ. ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೇನು ಕೂಡ ಎಡಿಟಿಗೆ ಬರುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ನೀವು. ನೋಡಿ ಎಲ್ಲನೂ ಕೂಡ ಎಡಿಟ್ ಕ್ಲಿಕ್ ಮಾಡಿ ಹಿಂಗೆ ಎಡಿಟ್ ಕೊಟ್ಬಿಟ್ರೆ ಬಂದುಬಿಡುತ್ತೆ ಸ್ನೇಹಿತರೆ. ನೋಡಿ ಈಗ ನಾನು ಇದನ್ನು ಸ್ಯಾಂಪಲ್ ಆಗಿ ತೋರ್ಸೋಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಕೊಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಕುಂತ ಬಿಡ್ತೀನಿ. ನೋಡಿ ಸ್ನೇಹಿತರೆ, ಏನಿಲ್ಲ ಮತ್ತೆ ಎಡಿಟ್ ಏನು ಬೇಕಾದರೆ ಚೇಂಜ್ ಮಾಡ್ಕೋಬೋದು. ಇಲ್ಲಿ ರಾಂಗ್ ಮೇಲೆ ಕ್ಲಿಕ್ ಮಾಡ್ಕೋಬೋದು. ನೋಡಿ ಸ್ನೇಹಿತರೆ, ಮತ್ತು ನೀವು ಇಲ್ಲಿ ಡ್ರಾಯಿಂಗ್ ಇದೆ ನೋಡಿ, ಏನಾರು ಬರಿಬೋದು ಸ್ನೇಹಿತರೆ. ನೀವು ಅದು ಮಾಡಿಕೊಂಡು ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ಹಿಂಗೆ ಬರ್ತೆ ನೋಡಿ ಸ್ನೇಹಿತರೆ. ನೀವು ಹಿಂಗೆ ಡ್ರಾಯಿಂಗ್ ಮಾಡ್ಕೋಬೋದು. ಮತ್ತು ಇದು ಹೋಗ್ಬೇಕಂದ್ರೆ ನೀವು ಇಲ್ಲಿ ಈಗ ಈ ಒಂದು ಮೇಲ್ಗಡೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹೋಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಒಂದು ಅಪ್ಲಿಕೇಶನ್ ನನಗಂತರ ತುಂಬಾ ಇಷ್ಟವಾಯಿತು. ನಿಮಗೂ ಕೂಡ ಇಷ್ಟವಾಗಿದ್ದರೆ ಇಷ್ಟ ಆಗುತ್ತೆ ಸ್ನೇಹಿತರೆ, ಬೇಕಾದ್ರೆ ಓಪನ್ ಮಾಡಿ ನೋಡಿ. ಮತ್ತು ಏನಪ್ಪ ಅಂದರೆ ನೋಡಿ ಸ್ನೇಹಿತರೆ, ಇನ್ನೂ ಕೂಡ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ವಿಡಿಯೋಗೆ ಎಲ್ಲರೂ ಕೂಡ ಒಂದೊಂದು ಲೈಕ್ನ ಕೊಡಲೇಬೇಕು, ಯಾಕೆಂದರೆ ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ. ಎಲ್ಲರೂ ಕೂಡ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.